ಈಗ ನೀವು ಪ್ರತಿ ವರ್ಷದಂತೆ ಇದು ವರ್ಷ ಮಾಡ್ತಾ ಇದ್ರೆ ಈಗ ಬ್ಲಡ್ ಕ್ಯಾಂಪ್ ಯಾಕೆ ಮಾಡ್ತಾ ಇದ್ದಾರೆ? ಸಾಕಷ್ಟು ಜನ ರಕ್ತದ ಕೊರತೆಯಿಂದ ಸಾಯೋದನ್ನ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡ್ತಾ ಇದ್ದೇವೆ. ವಿಶೇಷವಾಗಿ ತಾಯಂದಿರಿಗೆ ಹೆರಿಗೆ ಸಮಯದಲ್ಲಿ ತೀವ್ರವಾಗಿ ರಕ್ತಸ್ರಾವವಾದಾಗ ರಕ್ತ ಬೇಕು. ಅಪಘಾತ ಸಂಭವಿಸಿ ತೀವ್ರವಾಗಿ ರಕ್ತ ಸೋರಿಕೆಯಾದಾಗ ರಕ್ತ ಬೇಕು. ಸುಟ್ಟ ಗಾಯಗಳಾದಾಗ ರಕ್ತ ಬೇಕು. ಕ್ಯಾನ್ಸರ್ ರೋಗಿಗೆ ನಿರಂತರವಾಗಿ ರಕ್ತ ಬೇಕು. ಯಾವುದೋ ಕಾರಣಕ್ಕೆ ದೇಹದಲ್ಲಿರುವಂತಹ ರಕ್ತದ ಪ್ರಮಾಣ ಕಡಿಮೆ ಆದಾಗ ರಕ್ತ ಬೇಕು. ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಬೇಕಾಗ್ತದೆ. ಇಂಥ ಎಲ್ಲ ಸಂದರ್ಭಗಳಲ್ಲಿ ಬೇಕಾಗುವಂತ ರಕ್ತ ಯಾವುದೇ ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ದೇಶದಿಂದ ಆಮದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಅಂಗಡಿಗಳಲ್ಲಿ ಇದು ಮಾರಾಟಕ್ಕೆ ಸಿಗೋದಿಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷದಿಂದ 65 ವರ್ಷದ ಒಳಗಡೆ ಈ ರಕ್ತದಾನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕನಿಷ್ಠ ಅರ್ಹತೆ ಏನು ಅಂತಂದ್ರೆ ಅವರ ತೂಕ 45 kg ಹೆಚ್ಚಿರಬೇಕು. 12.5 ಗ್ರಾಮ್ಗಿಂತ ಹೆಚ್ಚಿಗೆ ಅವರ ಹೆಮೋಗ್ಲೋಬಿನ್ ಇರಬೇಕು. ಅವರ ಆರೋಗ್ಯ ಪರಿಶೀಲನೆ ಮಾಡಿ 350 ml ಅಥವಾ 450 ml ರಕ್ತವನ್ನ ತೆಗೆದುಕೊಳ್ತೀವಿ. ಅದರಲ್ಲಿ ಕನಿಷ್ಠ 2 ಭಾಗಗಳನ್ನ ಮಾಡ್ತೀವಿ. ಒಂದು PCV ಅಂತ ಮಾಡ್ತೀವಿ, ಒಂದು FFP ಅಂತ ಮಾಡ್ತೀವಿ. ಅಂದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಕೊಟ್ಟಂತಹ 1 ಯೂನಿಟ್ ರಕ್ತದಲ್ಲಿ ಕನಿಷ್ಠ 2 ಜೀವಗಳನ್ನು ಉಳಿಸುವಂತಹ ಪುಣ್ಯ ಕಾರ್ಯ ಒಬ್ಬ ರಕ್ತದಾನಿಯಿಂದ ನಡೀತದೆ. ಇದು ಈಗ ಎಷ್ಟು ವರ್ಷ ಆಯ್ತು ಮಾಡಕತ್ತೀರಿ ನೀವು ರಕ್ತದಾನ ಶಿಬಿರ? ನಮ್ಮ ರಕ್ತ ಭಂಡಾರ ಪ್ರಾರಂಭವಾಗಿದ್ದು 2007ರಲ್ಲಿ ರೋಟರಿ ರಕ್ತ ಭಂಡಾರ ಗೋಕಾಕದಲ್ಲಿ. ಈ ನಮ್ಮ ಸಿಂಧಿ ಕುರ್ಬೇಟ ಗ್ರಾಮದ ಯುವಕರೆಲ್ಲ ಸೇರಿಕೊಂಡು ಹನುಮಾನ ಸೇವಾ ಸಮಿತಿ ಅನ್ನುವಂತ ಸಂಸ್ಥೆಯ ಮೂಲಕವಾಗಿ ಹನುಮಾನ ಜಯಂತಿಯ ಅಂಗವಾಗಿ ಇದು 7ನೇ ವರ್ಷದ ರಕ್ತದಾನ ಶಿಬಿರ. ಪ್ರತಿ ವರ್ಷ ಕನಿಷ್ಠ 50 ಯೂನಿಟ್ನಷ್ಟು ರಕ್ತವನ್ನ ದಾನ ಮಾಡುವುದರ ಮೂಲಕವಾಗಿ ಕನಿಷ್ಠ 100 ಜೀವಗಳನ್ನ ಉಳಿಸುವಂತಹ ಪುಣ್ಯ ಕಾರ್ಯ ಈ ಎಲ್ಲ ಯುವಕರು ಸೇರಿಕೊಂಡು ಸಿಂಧಿ ಕುರ್ಬೇಟ ಗ್ರಾಮದ ಪರವಾಗಿ ಈ ಒಂದು ಅದ್ಭುತವಾದಂತಹ ಜೀವ ಉಳಿಸುವಂತಹ ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸೋಮಶೇಖರ್ ಬಸವರಾಜ್ ಮಗ್ದುಮ್, ಕಾರ್ಯದರ್ಶಿ, ರೋಟರಿ ರಕ್ತ ಭಂಡಾರ ಗೋಕಾಕ್. ಸರ್, ಈಗ ನೀವು ರಕ್ತದಾನ ಶಿಬಿರ ಮಾಡ್ತಾ ಇದ್ರಲ್ಲ, ಇದ್ರ ವಿಶೇಷ ಏನಿದೆ? ನಾವು ನಮ್ಮ ಹೆಸರು ಪರಶುರಾಮ ಹನುಮಂತ ಗೋಸ್ವಾಳ ಅಂತೇಳಿ, ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು. ನಾವು ಸುಮಾರು ನಮ್ಮ ಹನುಮಾನ ಸೇವಾ ಸಮಿತಿಯವರು 7 ವರ್ಷದಿಂದ ಹನುಮಾನ ಸೇವಾ ಸಮಿತಿ ಅಥವಾ ಹನುಮಾನರ ಕಾರ್ತಿಕೋತ್ಸವವಾಗಿ ಅತಿ ವಿಜೃಂಭಣೆಯಿಂದ ಕಾರ್ತಿಕವನ್ನ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಸಮಾಜಕ್ಕೂ ಕೂಡ ಏನಾದ್ರು ಕೊಡಬೇಕು ಅನ್ನೋದಕ್ಕಾಗಿ 7 ವರ್ಷದಿಂದ ರಕ್ತದಾನ ಶಿಬಿರನ ಮಾಡ್ತಾ ಇದ್ದಾರೆ. ಇವರು ರೋಟರಿ ಕ್ಲಬ್ದವರು ಅವರಿಗೆ ಅವರ ಸಂಯುಕ್ತ ಇವರು ಮತ್ತು ಅವರು ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಹಮ್ಮಿಕೊಳ್ತಾರೆ. ಅಂದ್ರೆ ಅಪಘಾತ ಆದವರಿಗೆ, ಆಮೇಲೆ ಅಲ್ಲಿರ್ತಕ್ಕಂಥ ರಕ್ತದ ಅವಶ್ಯಕತೆ ಇದ್ದವರಿಗೆ ರಕ್ತದ ಮಹತ್ವವನ್ನು ತೋರಿಸ್ಕೊಟ್ಟು, ಆಮೇಲೆ ಅದರೊಂದಿಗೆ ರಕ್ತದ ಮಹತ್ವವನ್ನು ತೋರಿಸ್ಕೊಡೋದು, ಆಮೇಲೆ ರಕ್ತದಾನ ಮಾಡುವುದು ದೊಡ್ಡ ಒಂದು ಏನಪ್ಪಾ ಅಂದ್ರೆ ದೊಡ್ಡ ಉಪಕಾರ. ಅದಕ್ಕಾಗಿ ಇದೆಲ್ಲವೂ ಕೂಡ ಕ್ರೆಡಿಟ್ ಹೋಗೋದು ನಮ್ಮ ಹನುಮಾನ ಸೇವಾ ಸಮಿತಿ. ನಮ್ದು ಅಂದ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಿಂಧಿ ಕುರ್ಬೇಟ ಅನ್ನುವಂತ ಗ್ರಾಮ. ಈ ಸಿಂಧಿ ಕುರ್ಬೇಟದಲ್ಲಿ ಕಾರ್ತಿಕೋತ್ಸವವಾಗಿ ಹನುಮಾನ್ ಕಾರ್ತಿಕೋತ್ಸವ ಹನುಮಾನ ಸೇವಾ ಸಮಿತಿಯವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ಸ್ವತಃ ಒಂದು ತಿಂಗಳವರೆಗೆ ಕೂಡ ಊರಾಗೆಲ್ಲ ಯುವಕರಿಗೆ ಆಮೇಲೆ ಮನೆಗೆ ಹೋಗಿ ಹೇಳುವಂತ ವಿಷಯ, ಆಮೇಲೆ ಅಡ್ವರ್ಟೈಸ್ ಮಾಡುವಂಥದ್ದು, ರಕ್ತದಾನ ಮಾಡ್ರಿ ಅನ್ನುವಂಥದ್ದು. ಆ ರಕ್ತದಾನದ ದಿವಸ ಮತ್ತೆ ಅವ್ರಿಗೆ ಏನಪ್ಪಾ ಅಂದ್ರೆ ಎಲ್ಲಾ ರೀತಿಯಿಂದ ಒಂದು ಸಿರಿಧಾನ್ಯ ಅನ್ನುವಂಥ ಕಿಟ್ ಅನ್ನ ಕೊಡೋದ್ರ ಮೂಲಕವಾಗಿ, ಆ ಸಿರಿಧಾನ್ಯ ಅಂದ್ರೆ ಆರೋಗ್ಯಕ್ಕೆ ಎಷ್ಟು ಮಹತ್ವದ್ದು, ಆ ಸಿರಿಧಾನ್ಯದಿಂದಲೇ ನಾವು ಪೌಷ್ಟಿಕ ಆಹಾರ ನಮಗೆ ಸಿಗ್ತೈತಿ. ಅಂಥದ್ದು ಒಂದು ಕೂಡ ಒಂದು ಪ್ರೇರಣೆಯನ್ನು ಕೊಡಬೇಕು. ರಕ್ತದಾನ ಮಾಡೋದ್ರೊಂದಿಗೆ ಇದು ಕೂಡ ಪ್ರೇರಣೆ ಆಗ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅದಕ್ಕೆ ಇದೆಲ್ಲವೂ ಕೂಡ ಕ್ರೆಡಿಟ್ ನಮ್ಮ ಹನುಮಾನ ಸೇವಾ ಸಮಿತಿ ಅವರಿಗೆ ಸಿಗ್ತಾ ಇದೆ. ಅದಕ್ಕಾಗಿ ನಾವು ಗ್ರಾಮದ ಪರವಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಪ್ರತಿ ವರ್ಷದಂತೂ ನೀವು ರಕ್ತದಾನ ಶಿಬಿರ ಮಾಡ್ಕೋತ ಬಂದಿರಿ. ಆದ್ರೆ ಈ ಸಲ ವಿಶೇಷವಾಗಿ ಏನೋ ಸಿರಿಧಾನ್ಯ ಅಂತ ಕೊಡ್ತಾ ಇದ್ದಾರೆ, ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಅದು ಯಾಕೆ ಕೊಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಅಂತ ನಿಮ್ಮ ಒಂದು ಮಾಹಿತಿ ಹೇಳಿ. ಈಗಿನ ಆಹಾರದ ಜೀವನ ಶೈಲಿ ಏನಾಗಿದಪ್ಪ ಅಂದ್ರ ಮನುಷ್ಯನಲ್ಲಿ ಬಹಳಷ್ಟು ರೋಗಗಳನ್ನ ನಿರ್ಮಾಣ ಆಗ್ತದೆ. ಮತ್ತ ಪೌಷ್ಟಿಕಾಂಶಗಳ ಬಗ್ಗೆ ಈ ಫಾಸ್ಟ್ ಫುಡ್, ಜಂಕ್ ಫುಡ್ ದಿಂದ ಪೌಷ್ಟಿಕಾಂಶಗಳ ಮನುಷ್ಯನಲ್ಲಿ ಇಲ್ಲ ಆಗತ್ತಾವ. ಅದಕ್ಕಾಗಿ ನಮ್ಮ ಹನುಮಾನ ಸೇವಾ ಸಮಿತಿ ವತಿಯಿಂದ ನಾವೇನ್ ಯೋಚನೆ ಮಾಡಿದಪ್ಪ ಅಂತಂದ್ರ ಈ ಸಿರಿಧಾನ್ಯಗಳ ಮಹತ್ವ ಅಂದ್ರೆ ಈ ನಮ್ಮದೇನು ಆರೋಗ್ಯಕರ ಜೀವನ ಶೈಲಿ ಏನದಲ್ಲ, ಆ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳೋದ್ರಲ್ಲಿ ಸಿರಿಧಾನ್ಯಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅದನ್ನ ಪ್ರತಿಯೊಬ್ಬರಿಗೂ ಸಿರಿಧಾನ್ಯಗಳ ಕಿಟ್ ಕೊಡ್ತಾ ಇದ್ದೀವಿ. ಅದರೊಂದಿಗೆ ಯಾವ ಸಿರಿಧಾನ್ಯದಿಂದ ಆರೋಗ್ಯದ ಮೇಲೆ ಏನು ಒಳ್ಳೆಯ ಪರಿಣಾಮ ಬೀರ್ತದ. ಉದಾಹರಣೆಗೆ ಈಗ ನಾವು ರಕ್ತದ BP ಗುಳಿಗೆ ತಗೋತಿಲ್ಲ, ಸೊ
ಸಿರಿಧಾನ್ಯದಲ್ಲಿ ಕೆಲವೊಂದಿಷ್ಟು ಪದಾರ್ಥಗಳದಾವ ಅವನು ಉಪಯೋಗಿಸೋದ್ರಿಂದ ದಿನದಿಂದ ದಿನಕ್ಕೆ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಅದು ಕಡಿಮೆ ಆಗಿ ಒಳ್ಳೆಯ ಆರೋಗ್ಯಕರ ಜೀವನವನ್ನು ಕಾಪಾಡ್ಕೋಬಹುದು. ಅದಕ್ಕಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದೊಂದು ಸಿರಿಧಾನ್ಯದ ಕಿಟ್ ಮಾಡಿದ್ದೀವಿ. ಇಲ್ಲಿ ನಮ್ಮಲ್ಲಿ ಯಾರು ರಕ್ತದಾನ ಮಾಡ್ತಾ ಇದಾರೋ ಅವ್ರಿಗೆ ಇದೊಂದು ಸಿರಿಧಾನ್ಯ ಕಿಟ್ ಬರ್ತದೆ. ಇದರಲ್ಲಿ ನವಣೆ, ಹಾರಕ, ಉದಲು, ಸಾಮೆ, ಕೊರಲು, ಬಗರು, ಸಜ್ಜೆ, ರಾಗಿ, ಜೋಳ ಇತ್ಯಾದಿ ಎಲ್ಲ ಅದಾವೆ. ಮತ್ತೆ ಅಲ್ಲಿ ಪ್ರದರ್ಶನವನ್ನು ಇಟ್ಟಿದೀವಿ ಎಲ್ಲ ಸಿರಿಧಾನ್ಯಗಳದ ಮಹತ್ವನ. ಸೊ ಅದಕ್ಕಾಗಿ ಇದೊಂದು ವಿಶೇಷ ಕೊಡುಗೆ ಅಂತ ನಾವು ಹೇಳ್ಬಹುದು ಗ್ರಾಮಸ್ಥರಿಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ್ ಅಂತ ಹೇಳಿ. ಈಗ ಹನುಮಂತ್ ಸೇವಾ ಸಮಿತಿ ಅವರಿಗೆ ಏನಂತ ಹೇಳ್ಬೇಕಂತ? ಇಲ್ಲ, ಹನುಮಾನ್ ಸೇವಾ ಸಮಿತಿ ವತಿಯಿಂದ ಈಗ ಒಂದು ಕಳೆದ ಕೆಲವೊಂದು ವರ್ಷದಿಂದ ಇವ್ರನ್ನ ಸೇವೆ ಮಾಡ್ಕೊತ ಬಂದದಲ್ಲ ನಮ್ಮದು, ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ಯದ. ಆಮೇಲೆ ಈಗ ರೋಟರಿ ಕ್ಲಬ್ ದವರು ಸಹಿತ ಇದ್ರ ಬಗ್ಗೆ ತುಂಬಾ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇದು ಮುಂದೆ ಬರೋ ಜೀವನದಲ್ಲಿ ಬೇರೆ ಬೇರೆ ಗ್ರಾಮಗಳಿಗೂ ಮಾದರಿ ಆಗೋದೇ ಆಗಲೇ ಬಂದಂತ ಗಣ್ಯರು ಸಹಿತ ಅದನ್ನೇ ಹೇಳಿದ್ದಾರೆ. ಇದು ಬೇರೆ ಬೇರೆ ಊರುಗಳಿಗೆ ಪ್ರೇರಣೆ ಆಗ್ತದ ಅಂತ ಹೇಳಿದ್ದಾರೆ. ಸಂತೋಷ ಅನಿಸ್ತದ, ಖುಷಿ ಅನಿಸ್ತದ. ಬಿಪಿ ಇವ್ರಿಗೂ ಹಂಗ ನಿಧಿ ಮಾಡಿಲ್ಲ. ನಾಗೋದ್ ತೋರ್ಸ್ಯಾರ, ಜೂಮ್ ಮಾಡಿ ತೋರ್ ನಾಗೋದ.